ಮುಂಬೈನಲ್ಲಿ ಏನಾಗಿತ್ತು, ಚೆನ್ನೈನಲ್ಲಿ ಏನಾಗಿತ್ತು, ಜಾಸ್ತಿ ಮಳೆ ಆದರೆ ಏನು ಮಾಡೋದಕ್ಕಾಗತ್ತೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿಪಕ್ಷಗಳಿಗೆ ಡಿಚ್ಚಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು, ಟೀಕೆ ಮಾಡೋದೇ ವಿಪಕ್ಷಗಳ ಕೆಲಸ. ಮೊದಲು ಬೆಂಗಳೂರಲ್ಲಿ 106 ಸ್ಥಳಗಳಿದ್ದು ಈಗ ಅವುಗಳ ಸಂಖ್ಯೆ 40ಕ್ಕೆ ಇಳಿದಿದೆ. ಆ ತೊಂದರೆಗಳನ್ನು ಗಮನಿಸಿದ್ದೇವೆ, ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ. ಅಂತಹ ಜಾಗಗಳು 106 ಇದ್ದು ಈಗ ಅಂಥ ಜಾಗಗಳ ಸಂಖ್ಯೆ 40ಕ್ಕೆ ಇಳಿದಿದೆ ಅಂತ ಹೇಳಿದರು. ಅವರಿರುವಂಥ ನಗರವನ್ನು ಕೂಡ ಅವರು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಚೆನ್ನೈಯಲ್ಲಿ ಏನಾಗಿತ್ತು, ಮುಂಬೈಲಿ ಏನಾಗಿತ್ತು, ಬೇರೆ ಬೇರೆ ರಾಜ್ಯ ಡೆಲ್ಲಿಲೂ ಏನಾಗಿತ್ತು. ಸೊ ಮಳೆ ನೀರು ಜಾಸ್ತಿ ಬಂದಾಗ ಆಗ್ತಾ ಇದೆ. ಒತ್ತುವರಿ ಮಾಡೋರು ಯಾರು? ಇಷ್ಟು ದಿನ ಏನು ಮಾಡ್ತಿದ್ರು ಅವ್ರ ಕಾಲದಲ್ಲಿ? ನಾನು ಅಟ್ಲೀಸ್ಟ್ ಬರೀ ಅಷ್ಟಕ್ಕೆ ನಾನು ತಗೊಂಡು ಬಂದಿದ್ದೇವೆ. ಮುಂದಕ್ಕೂ ಕೂಡ ಅನೇಕ ಕೋರ್ಟ್ಗಳು ಮತ್ತೊಂದು ಎಲ್ಲ ಇದೆ. ಕೋರ್ಟ್ಗಳಿಂದ ಡೈರೆಕ್ಷನ್ಸ್ಗಳು ಬಂದಿದೆ, ಸ್ಟೇ ಇದೆ. ನಾನು ಈಗಾಗಲೇ ಸ್ಟೇ ಇದ್ದು ಚಿಂತೆ ಇಲ್ಲ, ಎಲ್ಲ ಒತ್ತುವರಿ ಆಗಿರೋಂಥ ಜಾಗಗಳನ್ನ ಒಡೆದಾಕಿ ಅಂತ ಕೂಡ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಸೊ ನಾವೆಲ್ಲ ಬೆಂಗಳೂರು ನಗರಕ್ಕೆ, ನೀವೆಲ್ಲ ಬೆಂಗಳೂರು ವಾಸಿಗಳಾಗಿದ್ದೀರಿ, ತಾವೆಲ್ಲ ಗಾಬರಿ ಪಡಬೇಕಾದಿಲ್ಲ. ನಮ್ಮ ಇಡೀ ಟೀಮು ನಾವು ಇದಕ್ಕೊಂದು ಹೊಸ ರೂಪ ಕೊಡಲಿಕ್ಕೆ ನಾವು ಹೊರಟಿದ್ದೇವೆ. ನೀವು ಸಮರ್ಥಿಸ್ಕೊಳ್ಬೇಕು. ಯಾರು ಈ ಸಂದರ್ಭದಲ್ಲಿ ಅವ್ರೇನೋ ಹೇಳ್ತಾರೆ ಅಂತೇಳಿ ಟೀಕೆ 1000 ಮಾಡಲಿ, ನನ್ನ ಆ ಟೀಕೆಗಳೆಲ್ಲ ಸತ್ತೋಗ್ತವೆ. ನಾವು ಮಾಡೋಂಥ ಕೆಲಸಗಳು ಉಳಿತದೆ. ಅದ್ರ ಮೇಲೆ ನನಗೆ ನಂಬಿಕೆ ಇರೋದು. ಈಗ ಯಾವುದು ಟೀಕೆ ಮಾಡಿಲ್ಲ. ನಾವು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಆ ಟನಲ್ ವಿಚಾರಕ್ಕೆ ಏನು ಮಾತಾಡ್ತಾ ಇದ್ದಾರೆ? ಈಗ ಯಾವ ಬಿಲ್ಡಿಂಗ್ ಅವ್ರನ್ನ ಹೊಡೆಯೋಕ್ಕಾಗ್ತದೆ ಹೇಳಿ? ಹಿಂದೆ ನಾವು ಸ್ಟೀಲ್ ಬ್ರಿಡ್ಜ್ ಮಾಡಕ್ಕೆ ಕೊಟ್ಟರು ಜಾರ್ಜ್ ಅವರು, ಏನು ದೊಡ್ಡ ಟೀಕೆ ಮಾಡಕ್ಕೆ ಶುರು ಮಾಡಿದ್ರು. ಏನೇ ಒಳ್ಳೆ ಕೆಲಸ ಮಾಡಿದ್ರು ಟೀಕೆ ಮಾಡ್ತಾ ಇರ್ತಾರೆ. ಆ ಟೀಕೆನ ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಈಗ ನಾನು ಅಲ್ಲಿ ಕಾವೇರಿ ಆರತಿ ಮಾಡಬೇಕು ಅಂತ ಹೊರಟಿದ್ದೇನೆ. ಬೆಂಗಳೂರಲ್ಲಿ ಸುಮ್ಮನೆ ಒಂದು ಟ್ರಯಲ್ ನೋಡಿದೆ. ಇಲ್ಲಿ ಬೆಂಗಳೂರಲ್ಲಿ ಒಂದು 25,000 ಜನ ಬಂದಿದ್ರು. ಅಲ್ಲಿ ನಮ್ಮ ಮಲ್ಲೇಶದಲ್ಲಿ, ಅಲ್ಲಿ ಸ್ಯಾಂಕಿ ಟ್ಯಾಂಕ್ MLA ಎಲ್ಲ ಗಾಬರಿ ಆಗ್ಬಿಟ್ಟಿದ್ರು. ಅಲ್ಲಿ ಪಾಪ ಅವರು ನಮ್ಮ ಗಂಗಮ್ಮ ದೇವಸ್ಥಾನದವರು ಅವರೆಲ್ಲ ಬಂದು ಪಾಪ ನಿಂತ್ಕೊಂಡೆಲ್ಲ ಮುಂದಾಳತ್ವ ತೆಗೆದುಕೊಂಡು ಮಾಡಿದ್ರು. ಸೊ ಹಂಗೆ ನಾನು KRS ಅಲ್ಲಿ ಒಂದು ಮಾಡಬೇಕು ಅಂತ. ಏನು ಧಾರ್ಮಿಕ ಅವ್ರ ಮನೆ ಆಸ್ತಿನ? ದೇವರು ಧರ್ಮ ಅಂದ್ರೆ ಅವ್ರ ಆಸ್ತಿನ? ಎಲ್ಲರ ಆಸ್ತಿ. ಈ ನೀರಿಗೆ ಏನಾದ್ರು ಬಣ್ಣ ಇದೆಯಾ? ನೀರಿಗೆ ಏನಾದ್ರು ಜಾತಿ ಇದೆಯಾ? ಸೂರ್ಯಂಗೆ ನೀರಿಗೆ ಏನಾದ್ರು ಜಾತಿ, ಗಾಳಿಗೆ ಏನಾದ್ರು ಜಾತಿ, ಧರ್ಮ ಏನಾದ್ರು ಇದೆಯಾ? ಎಲ್ಲ ಜಾತಿಯವರು ಎಲ್ಲರೂ ಉಪಯೋಗಿಸ್ಬೇಕು. ಬೆಂಗಳೂರಿಗೂ ಬೇಕು. ನಾವೇನೋ ನಮ್ದು ನಾವು ಬರೀ ಪೂಜೆ ಇವ್ರೊಬ್ಬರೇ ಮಾಡೋದ?